ಬಾಗಲಕೋಟೆ ಬೈ ಎಲೆಕ್ಷನ್ ಸನಿಹದಲ್ಲೇ ಕಾಂಗ್ರೆಸ್ಗೆ ಮುಜುಗರವಾಗ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಮಲ ಪಡೆ ಪ್ರೊಟೆಸ್ಟ್ ಮಾಡ್ತಿದೆ. ಇನ್ನೇನು ಬಾಗಲಕೋಟೆ ಬೈ ಎಲೆಕ್ಷನ್ ಸನಿಹದಲ್ಲಿದೆ, ಕಾಂಗ್ರೆಸ್ಗೆ ಮುಜುಗರ ಉಂಟಾಗ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಮಲ ಪಡೆ ಪ್ರೊಟೆಸ್ಟ್ ಮಾಡ್ತಿದೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಬಾಗಲಕೋಟೆಯ ಬಸವೇಶ್ವರ ವೃತ್ತದ ಬಳಿ ಹೋರಾಟವನ್ನ ನಡೆಸಿರುವಂಥದ್ದು. ಆರ್ಬಿ ತಿಮ್ಮಾಪುರ್ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸಚಿವರು ರಾಜೀನಾಮೆ ನೀಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಈಗ ಸರ್ಕಾರ ಹಾಗೂ ಸಚಿವರಿಗೆ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದ ಪಿಸಿ ಗದ್ದಿಗೌಡರ್, ಶಾಸಕ ಸಿದ್ದು ಸವದಿ, ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಸೇರಿ ಹಲವರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಸನಿಹದಲ್ಲೇ ಕಾಂಗ್ರೆಸ್ಗೆ ಮುಜುಗರ ಉಂಟಾಗ್ತಿರುವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಕ್ಕೆ ಕಮಲ ಪಡೆ ಪ್ರೊಟೆಸ್ಟ್ ಮಾಡ್ತಿದೆ. ಸಚಿವ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಆಗುತ್ತಿದೆ. ಬಾಗಲಕೋಟೆಯ ಬಸವೇಶ್ವರ ವೃತ್ತದ ಬಳಿ ಹೋರಾಟ ನಡೆದಿರುವಂಥದ್ದು. ಆರ್ಬಿ ತಿಮ್ಮಾಪುರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ರಾಜಸ್ವವನ್ನು ತರ್ತಿರ್ತಕ್ಕಂಥ ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ಸಿಲುಕಿ ನಲುವತ್ತಾಗಿದೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಿದಾಗ ಎಲ್ಲ ಗಣ್ಯ ಮಾಡಿದರೆ ಶಾಸಕರೇ, ಸಂಸದರೇ ಮತ್ತು ಮಾಜಿ ಶಾಸಕರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಪತ್ರಕರ್ತ ಬಂಧುಗಳೇ, ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇವತ್ತು ನಾವು ಪ್ರತಿಭಟನೆ ಸಿದ್ದು ಪರ ಯತೀಂದ್ರ ಹೇಳಿಕೆ ವೈಯಕ್ತಿಕ ಎಂದ ಪರಂ. ಯತೀಂದ್ರ ಯಾವ ಮಾಹಿತಿಯಿಂದ ಹೇಳಿದ್ದಾರೋ ಗೊತ್ತಿಲ್ಲ. ಸಿದ್ದು ಪರ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ವೈಯಕ್ತಿಕ ಅಂತ ಪರಂ ಹೇಳಿದ್ದಾರೆ. ಯತೀಂದ್ರ ಯಾವ ಮಾಹಿತಿಯಿಂದ ಹೇಳಿದ್ದಾರೋ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಎಲ್ಲರೂ ಕೇಳ್ತೇವೆ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಪರಮೇಶ್ವರ್ ಹೇಳಿರುವಂಥದ್ದು. ನನಗೂ ಮುಂದಿನ ಸಿಎಂ ಘೋಷಣೆ ಕೂಗ್ತಿದ್ದಾರೆ. ಹೈಕಮಾಂಡ್ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರತ್ತಾ? ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ದು ಹೈಕಮಾಂಡ್. ಹೈಕಮಾಂಡ್ ಹೇಳೋವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿರುವಂಥದ್ದು. ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದದ ಪ್ರಸ್ತಾಪವಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಸಿದ್ದು ಪರ ಯತೀಂದ್ರ ಹೇಳಿಕೆಯ ವಿಚಾರವಾಗಿ ಇದೀಗ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅದು ಅವರ ಹೇಳಿಕೆ. ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡಿಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅಲ್ಲ, ಅವ್ರು ಹೇಳ್ತಾರೆ ಸಂದರ್ಭ. ಅವ್ರು ನಾವು ಹೇಳಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ. ಅವರು ಯಾವಾಗ ಸಂದರ್ಭ ನೋಡ್ಕೊಂಡು ಅದ್ರ ಅವಶ್ಯಕತೆ ಇದ್ರೆ ಹೇಳ್ತಾರೆ. ಇಲ್ಲ, ಗೊಂದಲ ಮಾಧ್ಯಮದಲ್ಲಿರ್ಬೋದು, ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಆದರೆ ನಮಗೆ ಹೈಕಮಾಂಡ್ನವರಿಗೆ ಆ ಗೊಂದಲ ಇದೆ ಅಂತ ಹೇಳಿ ಕಾಣಿಸಿದಾಗ